ಶ್ಯಾಮ್ ಏನ್ ಸೂಪರ್ ಇದೆ ಗುರು ಇದು. ನಾವು ಹೆಬ್ಬೆ ಫಾಲ್ಸ್ ಬಂದಿದ್ದೀವಿ. ಹಲೋ ಗೈಸ್, ನಾನು ನನ್ನ ಫ್ರೆಂಡು ಬೆಳಗ್ಗೆ ಎದ್ದು ಹೆಬ್ಬೆ ಫಾಲ್ಸ್ ನೋಡೋಣ ಅಂತ ಗಾಡಿ ತಗೊಂಡು ಹೊರಟ್ವಿ. ಹೋಗ್ತಿರ್ಬೇಕಾದ್ರೆ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಆಕ್ಚುಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ ವ್ಯೂನ. ಫುಲ್ಲು ಗ್ರೀನರಿ ಇತ್ತು, ಹಾಗೆ ಮೋಡಗಳು ತುಂಬಾ ಸುಂದರವಾಗಿತ್ತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಕೊನೆಗೂ ನಾವು ಹೆಬ್ಬೆ ಫಾಲ್ಸ್ ಎಂಟ್ರಿ ಪಾಯಿಂಟ್ಗೆ ರೀಚ್ ಆದ್ವಿ. ಇಲ್ಲಿಂದ ನಮ್ಗೆ ಗಾಡಿನ ಅಲೋ ಮಾಡಲ್ಲ, ನಾವೇನಿದ್ರು ಜೀಪ್ ಅಲ್ಲೇ ಹೋಗ್ಬೇಕು. ಸರಿ, ಜೀಪ್ ಪ್ರೈಸ್ ಎಷ್ಟಿದೆ ಅಂತ ಚೆಕ್ ಮಾಡಕ್ ಹೋದ್ವಿ. ಇಲ್ಲಿ ಪರ್ ಪರ್ಸನ್ ಜೀಪ್ ರೇಟ್ ಬಂದ್ಬಿಟ್ಟು 708 rupees ಇತ್ತು. ಒಂದು ಬ್ಯಾಚ್ಗೆ 11 ಮೆಂಬರ್ಸ್ ಆಗೋವರೆಗೂ ಒಂದು ಜೀಪ್ ನ ಅವರು ಬಿಡೋದಿಲ್ಲ. ಸೊ ನಾವಿಬ್ರೇ ಇರೋ ಕಾರಣದಿಂದ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಸೊ ದಟ್ ಉಳಿದ 9 ಜನ ನಮ್ ಜೊತೆ ಸೇರ್ಕೊಂಡು ಒಟ್ಟು 11 ಮೆಂಬರ್ಸ್ಗೆ ಒಂದು ಜೀಪ್ ರೆಡಿ ಆಗಿ ನಾವು ಹೊರಟ್ವಿ. ನಾವು ಸ್ವಲ್ಪ ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋವರೆಗೂ ನಾನು ಮತ್ತೆ ನನ್ನ ಫ್ರೆಂಡ್ ಕುತ್ಕೊಂಡೇ ಟ್ರಾವೆಲ್ ಮಾಡಿದ್ವಿ, ಆ ಕಡೆ ಈ ಕಡೆ ನೋಡ್ಕೊಂಡು. ಯಾಕಂದ್ರೆ ಎಲ್ಲರೂ ಹೊಸಬ್ರು ಇದ್ರು. ಸೊ ನಾವ್ ಇವಾಗ ನಿಂತ್ಕೊಳ್ಳೋದು ಬೇಡದ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಕುತ್ಕೊಂಡೆ ಒಂದು 2 ಕಿಲೋಮೀಟರ್ಸ್ ಏನೋ ಟ್ರಾವೆಲ್ ಮಾಡಿದ್ವಿ. ಆದ್ರೂನು ಕುತ್ಕೊಂಡು ಟ್ರಾವೆಲ್ ಮಾಡಿದಾಗೂನು ನಮ್ಗೆ ವ್ಯೂ ಚೆನ್ನಾಗೇ ಕಾಣಿಸ್ತಿತ್ತು. ಬಟ್ ನಿಂತ್ಕೊಂಡಾದ್ಮೇಲೆ ನಮ್ಗೆ ತುಂಬಾ ಅದು ಸುಂದರವಾಗಿ ಕಾಣೋದು ಅಂತ ನಮ್ಗೆ ಗೊತ್ತಿತ್ತು. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ರೆಡಿ? ಹೇಗಿದೆ ಎಕ್ಸ್ಪೀರಿಯನ್ಸ್? ಎಲ್ಲಿಗೆ ಹೋಗ್ತಾ ಇದೀವಿ? ಹೆಬ್ಬೆ ಫಾಲ್ಸ್ ಹೋಗ್ತಾ ಇದೀವಿ. ಇದು ನಾವು ಎಷ್ಟು ಕಿಲೋಮೀಟರ್ ಬಂದಿರ್ಬೋದು? ಒಂದು 4 ಕಿಲೋಮೀಟರ್. 4 ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ. ಇನ್ನೊಂದು 5 ಕಿಲೋಮೀಟರ್ ಇದೆ. ತಲೆಗೆ ಹೊಡ್ಸ್ಕೊಂಡ. ಏನಿಲ್ಲ, ರಾತ್ರಿ ಒಂದು ಸಿಟ್ಔಟ್ ಆಗತ್ತಂಕ ಅಷ್ಟೇ. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಕನ್ನಡದಲ್ಲಿ? ಅನುಭವ. ರೋಚಕವಾದ ಅನುಭವ ಆಗ್ತಿದೆ ಅನ್ಬೇಕು. ರೋಚಕವಾದ ಅನುಭವ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ, ನೆಮ್ಮದಿ ಸಿಕ್ತು. ಯಾವಾಗ ಬರ್ತೀರಾ ನೆಕ್ಸ್ಟ್? ಮತ್ತೆ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ನೋಡೋಣ. ಇವಾಗ ಬರಕ್ಕೆ 1 ವರ್ಷ ತಗೊಂಡ್ರಿ. 1 ವರ್ಷ ಅಲ್ಲ, 27 ವರ್ಷ. ಸ್ವಲ್ಪ ದೂರ ಬಂದ್ಮೇಲೆ ಡ್ರೈವರು ಗಾಡಿನ ಸ್ಟಾಪ್ ಮಾಡ್ಬಿಟ್ಟು ಅವರು ಟಿಕೆಟ್ ಪ್ರೈಸ್ ನ ಕಲೆಕ್ಟ್ ಮಾಡ್ಕೊಳಕ್ ಬರ್ತಾರೆ. ಇಲ್ಲೇ ಯಾಕೆ ಗಾಡಿ ನಿಲ್ಲಿಸ್ತಾರೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಇನ್ ಕೇಸ್ ಯಾರು UPI ಮಾಡೋದಿದ್ರೆ ಮಾಡ್ಲಿ ಅಂತ. ಕೊನೆಗೂ ನಮ್ನ ಹೆಬ್ಬೆ ಫಾಲ್ಸ್ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ರು. ಸೊ ದಟ್ ನಾವ್ ಇಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ರೆ ಹೆಬ್ಬೆ ಫಾಲ್ಸ್ ಸಿಗುತ್ತೆ. ಅವರು ನಮ್ಗೆ 1 hour ಟೈಮ್ ಕೊಟ್ಟಿದ್ರು. ನಾವು ಅಷ್ಟರಲ್ಲಿ ಹೋಗ್ಬಿಟ್ಟು ಹೆಬ್ಬೆ ಫಾಲ್ಸ್ ನೋಡ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾಗಿ. ಹಲೋ, ಈಗ ತಾನೇ ಎಂಟ್ರೆನ್ಸ್ಗೆ ಬಂದ್ವಿ. ಎಂಟ್ರೆನ್ಸಿಗೆ ಬಂದು ಒಳಗಡೆ ಹೋಗ್ತಾ ಇದ್ದೀವಿ. 1 hour ಟೈಮ್ ಕೊಟ್ಟಿದ್ದಾರೆ. 1 hour ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಹೆಬ್ಬೆ ಫಾಲ್ಸ್ನ ರೀಚ್ ಆಗಿಲ್ಲ. ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಸ್ಟಿಲ್ ವಾಕಿಂಗ್. ಹಲೋ ಶ್ಯಾಮ್, ಏನದು ಸೌಂಡು? ಫಾಲ್ಸ್ ಹತ್ರ ಬರ್ತಾ ಇದೀವಿ ಅನ್ಸುತ್ತೆ. ಸೌಂಡ್ ಕೇಳಿಸ್ತಾ ಇದೆ ತುಂಬಾ. ರಭಸವಾದ ನೀರಿನ ಅಬ್ಬರ. ರಭಸವಾದ ನೀರಿನ ಅಬ್ಬರ ಏನೋ ಒಂಥರ ಗೊತ್ತಿಲ್ಲ, ಏನೋ ಒಂಥರ ಶಬ್ದ ಕೇಳಿಸ್ಕೊಳ್ಳಿ. ಹಂಗೆ ಸೈಲೆಂಟ್ ಆಗಿರೋ. ಅದು ಆ ಬ್ರಿಡ್ಜ್ ಜರಿ ಕಾಣಿಸ್ತಿದೆ, ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲಿ ನೋಡ್ಬೋದು ನೀವು. ನೀರು ಹರಿತಿರೋದು ನೋಡಿದ್ರೆ ಇದು ಫಾಲ್ಸಿಂದಾನೆ ಬಂದಿರೋದು ಅಂತ ಅನಿಸ್ತಿದೆ. ನೋಡಬೇಕು. ಎಂಟ್ರಿ ಆದ್ವಿ ಅಂದ್ಕೊಂಡ್ವಿ, ಬಟ್ ಇನ್ನ ಹೋಗ್ತಾನೆ ಇದೀವಿ, ದಾರಿ ಮುಗಿತಾ ಇಲ್ಲ. ಫ್ರೆಂಡ್ಸ್, ಹೆಬ್ಬೆ ಫಾಲ್ಸ್ಗೆ ಬಂದ್ವಿ. ಏನ್ ಶ್ಯಾಮ್ ಇದು ಎಕ್ಸ್ಪೀರಿಯನ್ಸ್ ಮಾತ್ರ ನೋಡು
ಅಷ್ಟಿಷ್ಟಿಲ್ಲ. ಫಸ್ಟ್ ಸತಿ ನೋಡ್ತಿರೋದು. ತುಂಬ ಚೆನ್ನಾಗಿದೆ. ಶ್ಯಾಮ್ 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 ಅದು ಶ್ಯಾಮ್ ಏನು ಶ್ಯಾಮ್ ಇದು Mesmerizing. mesmerizing. ಏನ್ ಶ್ಯಾಮ್ ಏನ್ ಸೂಪರ್ ಇದೆ ಗುರು ಇದು. ತುಂಬ ಚೆನ್ನಾಗಿದೆ. ಸೂಪರ್. ಫುಲ್ಲು ಸ್ವಿಮ್ಮಿಂಗ್ ಮಾಡ್ತಾ ಇರುವ ನಮ್ಮ ರಾಮನಗರದ ವಿಜಯ್ ಅವರು. ಆ ಕಡೆ ವ್ಯೂ ಸೂಪರ್ ಆಗಿದೆ. ಇಂಥ ವ್ಯೂ ಆ್ಯಕ್ಚುಲಿ ನಿಜವಾಗ್ಲೂ ಚಿಕ್ಕದಾಗಿದೆ. ಬಂದ್ಬಿಟ್ಟು ಬರೀ ಸತಿ ಇಳಿತ ಹೊಡೆದಕ್ಕೆ ಒಳಗಡೆ ತುಂಬ ಇದೆ. ನೀರು ತುಂಬ ಕೋಲ್ಡ್ ಇದೆ, ಆದರೂ ಥರ ಸುಕ್ಕಂತ ಅನಿಸ್ತು ನಮಗೆ. ಮಧ್ಯಾಹ್ನ ಬಂದಿದ್ದೀವಿ, ಒಳ್ಳೆ ಫೀಲ್ ಇದೆ. ಈಗ ನಮ್ಮ ಶ್ಯಾಮ್ ಹೇಳ್ತಾರೆ. ಶ್ಯಾಮ್ ಹೇಳು. ಎಲ್ಲ ವಿಜಯ್ ಬ್ರೋ ಹೇಳಿದ್ಮೇಲೆ ನಮ್ದೇನಿದೆ, ಸೇಮ್ ವಾಯ್ಸ್ ವಿಜಯ್ ಅವರು ಹೇಳಿದ್ದಾರೆ. ನರೇಶ್ ಬ್ರೋ, ನಾವು ಬಂದಿದ್ದೀವಿ. ಎಂಜಾಯ್ಡ್ ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ, ಓಡಿ ಹೋಗ್ತಾ ಇದ್ದೀವಿ. ಜೀಪ್ ಮಿಸ್ ಆಗುತ್ತೆ ಅಂತ. ದಾರಿ ತೋರಿಸ ಹೆಂಗಿದೆ ಅಂತ ತೋರ್ತಾ ಇದೀನಿ. ಗೈಸ್, ಈಗ ತಾನೇ ಹೆಬ್ಬೆ ಫಾಲ್ಸ್ ನೋಡ್ಕೊಂಡು ಹೋಗ್ತಾ ಇದೀವಿ ಜೀಪ್ ಹತ್ತೋದಕ್ಕೆ. ಆ್ಯಕ್ಚುಲಿ 1 hour ಟೈಮ್ ಕೊಟ್ಟಿದ್ರೆ ಅದು ಮುಗಿದೋಗ್ಬಿಟ್ಟಿದೆ. ನೋಡಬೇಕು. ಓಡಿ ಬಂದ್ವಿ. ಡ್ರೈವರ್ ಅಂಕಲ್ ಏನು ಹೇಳ್ತಾರೆ ಅಂತ. ಸ್ವಲ್ಪ ಸ್ಲೋ ಡೌನ್ ಆಗಿದ್ದೀವಿ. ಓಕೆ, ಮುಂದಿನ ಪ್ರಯಾಣ ಹಾಂ ಬಾಬಾ ಬುಡನ್ಗಿರಿ. ಹೋಗ್ತೀವಿರೋ ಗೊತ್ತಿಲ್ಲ. ಕೊನೆಗೂ ನಮ್ಮ ಹೆಬ್ಬೆ ಫಾಲ್ಸ್ ಟ್ರಿಪ್ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಬಾಯ್.